ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಡಿಕೆ ಶಿವಕುಮಾರ್ ಮಹಾ ಪ್ರತಿಜ್ಞೆಗೆ ಪಣ ತೊಟ್ಟಿದ್ದಾರೆ. ದಕ್ಷಿಣ ಭಾರತದ ಹಸ್ತಾಧಿಪತಿಯಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸುವಂತಹ ಮಹಾ ಸಂಕಲ್ಪವನ್ನ ಮಾಡಿದ್ದಾರೆ. ಉತ್ತರಕ್ಕೆ ರಾಹುಲ್ ಪಾರುಪತ್ಯವಾದರೆ ದಕ್ಷಿಣಕ್ಕೆ ಕನಕಪುರ ಬಂಡೆಯ ಆಧಿಪತ್ಯ ಸಾಧಿಸುವುದಕ್ಕೆ ಹಠಕ್ ಬಿದ್ದಿದ್ದಾರೆ. ಡಿಕೆ ಮಹಾ ಪ್ರತಿಜ್ಞೆಯ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ದಕ್ಷಿಣ ಭಾರತ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿರುವಂತಹ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ತಂತ್ರ ಇದೀಗ ರಾಷ್ಟ್ರ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಕರ್ನಾಟಕದಲ್ಲಿ ಭರ್ಜರಿ ಗೆಲುವಿನ ನಂತರ ಕಾಂಗ್ರೆಸ್ ಈಗ ದಕ್ಷಿಣ ಭಾರತದ ಮೇಲೆ ತನ್ನ ಹಿಡಿತವನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಮುಂದಾಗಿದೆ. ಕರ್ನಾಟಕದಿಂದಲೇ ಆರಂಭ ಆಗ್ತಾ ಇದೆಯಾ ಈ ಆಪರೇಷನ್ ಸೌತ್? ಡಿಕೆ ಶಿವಕುಮಾರ್ ಅವರ ಈ ಮಹಾ ಪ್ರತಿಜ್ಞೆಯ ಹಿಂದೆ ಇರುವಂತಹ ತಂತ್ರ ಏನು? ಇದೊಂದು ಘೋಷಣೆನಾ ಅಥವಾ ಮಾಸ್ಟರ್ ಪ್ಲಾನಾ, ಮೊದಲ ಹೆಜ್ಜೆಯಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದಂತಹ ಕಾಂಗ್ರೆಸ್ ಇದೀಗ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವನ್ನ ಸಂಪೂರ್ಣವಾಗಿ ತನ್ನ ಪರ ಮಾಡಿಕೊಳ್ಳುವತ್ತ ಗಮನ ಹರಿಸಿದೆ. ಸಂಘಟನೆ ಬಲಪಡಿಸೋದು, ಸ್ಥಳೀಯ ನಾಯಕರಿಗೆ ಪ್ರಾಮುಖ್ಯತೆಯನ್ನ ನೀಡೋದು, ಹಾಗೆ ಪ್ರಾದೇಶಿಕ ಮೈತ್ರಿ ರಾಜಕೀಯವನ್ನ ಬಳಕೆ ಮಾಡಿಕೊಳ್ಳೋದು ಕೈಪಡೆಯ ಪ್ರಮುಖ ಅಜೆಂಡಾ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರದ ಮೊದಲ ಗುರಿ ಆಡಳಿತವನ್ನು ಸ್ಥಿರಗೊಳಿಸೋದು, ಹಾಗೆ ಜನಪ್ರಿಯ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರೋದು, ಚುನಾವಣಾ ಭರವಸೆಗಳನ್ನು ಈಡೇರಿಸೋದು, ಜೊತೆಗೆ ಕರ್ನಾಟಕದಲ್ಲಿ ಯಶಸ್ವಿಯಾದ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿಯ ಮಾದರಿಯನ್ನ ದಕ್ಷಿಣ ಭಾರತದಾದ್ಯಂತ ತಲುಪಿಸುವಂತಹ ಪ್ರಯತ್ನ ಮಾಡೋದಕ್ಕೆ ದೊಡ್ಡ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಭಾರತದಾದ್ಯಂತ ಕಾಂಗ್ರೆಸ್ ಗೆಲುವಿಗಾಗಿ ಪಣ ತೊಟ್ಟಿದ್ದಾರೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ಹಿರಿಯ ನಾಯಕರ ನಡುವೆ ಶಾಂತಿ ಹಾಗೆ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಆಂತರಿಕ ಅಧಿಕಾರ ಹಸ್ತಾಂತರದ ಸೂತ್ರಗಳನ್ನು ಸಿದ್ಧಪಡಿಸಿದೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಗೆ ಪ್ರಮುಖ ಮಾರ್ಗದರ್ಶನ ಹಾಗೆ ಸೂಚನೆಗಳನ್ನ ಕೈ ನಾಯಕತ್ವ ನೀಡಿದೆ. ಹೊಸ ತಂತ್ರಗಳನ್ನ ಜಾರಿಗೆ ತರ್ತಾ ಇದೆ. ಇದರ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಪ್ರಮುಖ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಅಲ್ಲಿಂದ ಆಪರೇಷನ್ ಸೌತ್ ಕಾರ್ಯಗತಗೊಳಿಸೋದಕ್ಕೆ ಕಾಂಗ್ರೆಸ್ ಯೋಜನೆಗಳನ್ನು ಈಗಾಗಲೇ ರೂಪಿಸ್ತಾ ಇದೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ನಮ್ಮಕ್ಕು ಪೇರು ಅಭಿಯಾನವನ್ನ ರೂಪಿಸುವಲ್ಲಿ ಮತ್ತು ಡಿಎಂಕೆ ಪರವಾಗಿ ತಮಿಳು ಅಸ್ಮಿತೆ ಪರಿಕಲ್ಪನೆಯನ್ನ ಪ್ರಮುಖ ಚುನಾವಣಾ ವಿಷಯವಾಗಿ ಮುಂದಿಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈಗ ಕರ್ನಾಟಕ ಮತ್ತು ತೆಲಂಗಾಣ ಸೇರಿದಂತೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯ ಭಾಗವಾಗಿ ಆಪರೇಷನ್ ಸೌತ್ ಅಖಾಡ ರೆಡಿ ಆಗ್ತಾ ಇದೆ. 2029ರ ಲೋಕಸಭಾ ಚುನಾವಣೆಗೆ ಭದ್ರ ಬೂನಾದಿ ಹಾಕೊಳ್ಳೋದಕ್ಕೆ ಕಾಂಗ್ರೆಸ್ ದಕ್ಷಿಣದ ರಾಜ್ಯಗಳ ಮೇಲೆ ವಿಶೇಷ ಗಮನವನ್ನು ಹರಿಸ್ತಾ ಇದೆ. ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಅವಕಾಶ ನೀಡೋದು ಹಾಗೆ ಬಿಜೆಪಿಯ ವಿರುದ್ಧ ಸಾಮೂಹಿಕ ನಾಯಕತ್ವದ ವಾತಾವರಣ ನಿರ್ಮಾಣ ಮಾಡೋದು ಪ್ರಮುಖ ಗುರಿಗಳಾಗಿದೆ.
ಕೆ ಶಿವಕುಮಾರ್ ನಾಯಕತ್ವಕ್ಕೆ ಈಗ ಸಾಣೆ ಹಿಡಿಯುವಂತಹ ಸಮಯ ಬಂದಾಗಿದೆ. ಹೆಚ್ಚುತ್ತಾ ಇರುವಂತಹ ಜವಾಬ್ದಾರಿಗಳು, ಹಾಗೆ ಅಧಿಕಾರ, ಸಂಘಟನೆ, ಸಮೀಕರಣಗಳು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಸಮರದ ರಣಾಂಗಣವನ್ನ ನಿರ್ಮಿಸ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಅಧಿಕಾರದ ಚುಕ್ಕಾಣಿಯ ಹಿಡಿಯುವತ್ತ ಕಾಂಗ್ರೆಸ್ ಪ್ಲಾನ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಈ ಅವಕಾಶವನ್ನ ಡಿಕೆ ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.